ಹಾಯ್ ಲೀಡರ್ಸ್, ನಮಸ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ಖಂಡಿತವಾಗ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಶ್ರೀನಿವಾಸ್, ಮಂಡ್ಯದಿಂದ. ತುಂಬ ದಿನಗಳ ನಂತರ ಆ್ಯಕ್ಚುಲಿ ಈ ಒಂದು ವಿಡಿಯೋನ ಮಾಡ್ತಾ ಇರೋವಂಥದ್ದು ತುಂಬ ಖುಷಿ ಆಗ್ತದೆ ಈ ಒಂದು ವಿಡಿಯೋ ಮಾಡಲಿಕ್ಕೆ. ಯಾಕೆಂದರೆ ಒಂದು ಒಳ್ಳೆ ಆಪರ್ಚುನಿಟಿ ಬಗ್ಗೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಪಾರ್ಟ್ ಟೈಮಲ್ಲಿ ಮನೆಯಲ್ಲೇ ಕೂತ್ಕೊಂಡು 4 ಜನಕ್ಕೆ ಅವಕಾಶ ಕೊಡೋ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿ, ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಸ್ಮಾರ್ಟ್ ವರ್ಕ್ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಮಟ್ಟದ ಆದಾಯನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಆರ್ ಯು ಇನ್ ಸರ್ಚ್ ಆಫ್ ಎಕ್ಸ್ಟ್ರಾ ಇನ್ಕಮ್? ಸೊ ನೀವು ಒಂದು ದೊಡ್ಡ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ಏನಾದ್ರು ಸರ್ಚ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಪ್ರೌಡ್ಲಿ ಇಂಟ್ರೊಡ್ಯೂಸಿಂಗ್ ಎ ಗೋಲ್ಡನ್ ಆಪರ್ಚುನಿಟಿ ಆನ್ಲೈನ್ ಶಾಪಿಂಗ್ ಬಿಸ್ನೆಸ್. ಸೊ ಜೊತೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇಸ್ ಈಕ್ವಲ್ ಟು ನೈಲ್ ಕಾರ್ಟ್. ಅಂದರೆ ನಮ್ಮ ಒಂದು ಪ್ಲಾಟ್ಫಾರ್ಮಲ್ಲಿ ಇವತ್ತು ಆನ್ಲೈನ್ ಶಾಪಿಂಗ್ ಕೂಡ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಕೂಡ ಇದೆ. ಸೊ ಎರಡು ರೀತಿನಲ್ಲಿ ನೈಲ್ ಕಾರ್ಟ್ ಅನ್ನೋ ಒಂದು ಕಂಪನಿನಲ್ಲಿ ಇವತ್ತು ಈ ಒಂದು ಅವಕಾಶ ಅನ್ನೋದು ಸಿಗ್ತಾ ಇದೆ ಸ್ನೇಹಿತರೆ. ಸೊ ವೆಲ್ಕಮ್ ಟು ನೈಲ್ ಕಾರ್ಟ್. ಸೊ ನೈಲ್ ಕಾರ್ಟ್ .biz. ಸೊ ಬೇಕಾದ್ರೆ ನೀವು ವಿಸಿಟ್ ಮಾಡಿ ಚೆಕ್ ಮಾಡ್ಕೋಬಹುದು. ಅಬೌಟ್ ನೈಲ್ ಕಾರ್ಟ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಕಂಪನಿ ಇನ್ಕಾರ್ಪೊರೇಷನ್ ಆಗಿದ್ದು ಸೆಪ್ಟೆಂಬರ್ 22, 2025ರಲ್ಲಿ. ಸೊ ರಿಜಿಸ್ಟರ್ಡ್ ಕಾರ್ಪೊರೇಟ್ ಆಫೀಸ್ ಬಂದು ಹೊಸೂರಿನಲ್ಲಿದೆ, ತಮಿಳುನಾಡಲ್ಲಿ. ನಮ್ಮ ಬ್ಯಾಂಗ್ಳೂರಿಂದ ಒಂದು 10 to 20 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಜೊತೆಗೆ ಕಂಪನಿಯ ಫೌಂಡರ್ ಬಂದು ವಿಜಯ್ ಮುರುಗನ್ ಸರ್ ಅಂತೇಳಿ. ಸೊ ಇವರೇ ನಮ್ಮ ದ ಗ್ರೇಟ್ MD ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಜೊತೆಗೆ ಸ್ನೇಹಿತರೆ 25 years ಆಫ್ MLM ಎಕ್ಸ್ಪೀರಿಯನ್ಸ್ ಇದೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ 25 ವರ್ಷಗಳ ಒಂದು ದೊಡ್ಡ ಅನುಭವನ ಇಟ್ಕೊಂಡು ಈ ಒಂದು ಕಂಪನಿ ಇವತ್ತು ನಮ್ಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಒಂದು ವಂಡರ್ಫುಲ್ ಆಪರ್ಚುನಿಟಿ. ಸೊ ಜೊತೆಗೆ ಸ್ನೇಹಿತರೆ, ಕಂಪನಿಯ ವಿಷನ್ ನೀವು ನೋಡ್ಬೋದು, ಟು ಬಿಕಮ್ ಎ ವರ್ಲ್ಡ್ ಲೀಡಿಂಗ್ ಪ್ಲಾಟ್ಫಾರ್ಮ್ ಇನ್ ಪ್ಯಾಸಿವ್ ಇನ್ಕಮ್ ಜನರೇಷನ್. ಅಂದರೆ ಇಡೀ ವರ್ಲ್ಡ್ ಅಲ್ಲೇ ಒಂದು ವಂಡರ್ಫುಲ್ ಈ ತರ ಒಂದು ಪ್ಲಾಟ್ಫಾರ್ಮ್ನ ನಾವು ಇಲ್ಲ ಅಂದರೆ ಎಲ್ಲೂ ಕೂಡ ನೋಡ್ಲಿಕ್ಕಾಗಲ್ಲ ಅಂತ ಒಂದು ಅವಕಾಶ ನಮ್ಮ ಒಂದು ನೈಲ್ ಕಾರ್ಟ್ ಸಂಸ್ಥೆ ಕ್ರಿಯೇಟ್ ಮಾಡಿಕೊಡ್ತಾ ಇದೆ. ಅವರ್ ಮಿಷನ್ ಇಸ್ ಟು ರೆವಲ್ಯೂಷನೈಸ್ ದ ವೇ ಪೀಪಲ್ ಜನರೇಟ್ ವೆಲ್ತ್ ಬೈ ಆಫರಿಂಗ್ ಟ್ರಾನ್ಸ್ಪರೆಂಟ್ ಅಂಡ್ ಸೆಕ್ಯೂರ್ ಅಂಡ್ ಈಸಿ ಟು ಯೂಸ್ ಪ್ಲಾಟ್ಫಾರ್ಮ್. ಅಂದರೆ ಸ್ನೇಹಿತರೆ, ನಮ್ಮ ಒಂದು ಸಿಸ್ಟಮ್ ಎಂಥ ಒಬ್ಬ ವ್ಯಕ್ತಿಗೂ ಕೂಡ ರೀಚ್ ಆಗುತ್ತೆ, ತುಂಬ ಈಸಿ ವೇನಲ್ಲಿ ಅರ್ನಿಂಗ್ಸ್ನು ಕೂಡ ಮಾಡ್ಬೋದು. ಹೆಲ್ತ್, ವೆಲ್ತ್ ಎಲ್ಲದೂ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಯಾವುದೇ ಒಂದು ಕಂಪನಿ ನಮ್ಮ ಇಂಡಿಯಾದಲ್ಲಿ ನಡಿಬೇಕು ಅಂದ್ರೆ ಗೌರ್ಮೆಂಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಸೊ ಅದರದ್ದೇ ಆದಂತಹ ಕೆಲವೊಂದು ಲೀಗಲ್ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಈ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲಾ ರೀತಿಯಾದಂತಹ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ಯಾನ್ ನಂಬರ್ ಆಗಿರ್ಬೋದು, ಟ್ಯಾನ್ಗೆ ಸಂಬಂಧಪಟ್ಟಂತೆ ಟ್ಯಾನ್ ಜೊತೆಗೆ GST ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಲೀಗಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಈ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ಈ ಒಂದು ಕಂಪನಿ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ನಾನು ಅವಾಗಲೇ ಹೇಳಿದೆ, ಆನ್ಲೈನ್ ಸರ್ವಿಸಸ್ಗಳನ್ನ ಕೊಡೋದ್ರ ಮುಖಾಂತರ ಇವತ್ತು ನೀವು ತುಂಬಾ ಎಕ್ಸಾಂಪಲ್ಗಳನ್ನ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಸೊ ಅದರೆಲ್ಲದಕ್ಕೂ ಕೂಡ ಕಾಂಪಿಟೇಷನ್ ಕೊಡ್ಲಿಕ್ಕೆ ನಮ್ಮ ಒಂದು ನೈಲ್ ಕಾರ್ಟ್ ಸಂಸ್ಥೆ ಅನ್ನೋದು ಬರ್ತಾ ಇದೆ ಸ್ನೇಹಿತರೆ, ದ ಗ್ರೇಟ್ ಬಿಸ್ನೆಸ್ ಆಪರ್ಚುನಿಟಿ. ಸೊ ನಮ್ಮ ಕಂಪನಿಯಲ್ಲಿ ಪ್ರಾಡಕ್ಟ್ಸ್ ಅಂತ ಬಂದಾಗ ರೀಪರ್ಚೇಸ್ ಅಂಡ್ ಆನ್ಲೈನ್ ಶಾಪಿಂಗ್ ಎರಡೂ ಕೂಡ ಇದೆ ಸ್ನೇಹಿತರೆ. ಸೊ ನಮ್ಮಲ್ಲಿ ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ಪ್ರಾಡಕ್ಟ್ಗಳಿದೆ. ಸೊ ಜೊತೆಗೆ ಹರ್ಬಲ್ ಪ್ರಾಡಕ್ಟ್ಸ್ಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಹೋಮ್ ಕೇರ್ ಪ್ರಾಡಕ್ಟ್ಸ್ಗಳಿದೆ, ಸೊ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ಗಳಿದೆ, ಹೆಲ್ತ್ ಅಂಡ್ ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ ಇದೆ, ಎನರ್ಜಿ ಪ್ರಾಡಕ್ಟ್ಸ್ ಇದೆ, ಸೊ ಜೊತೆಗೆ ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಇದೆ, ಫುಡ್ ಅಂಡ್ ಬಿವರೇಜಸ್ ಇದೆ, ಮೆನ್ ಅಂಡ್ ವುಮೆನ್ ಫ್ಯಾಷನ್ಸ್, ಮೋರ್ ಪ್ರಾಡಕ್ಟ್ಸ್ ಕೂಡ ಬರ್ತಾ ಇದೆ ಸ್ನೇಹಿತರೆ. ಸೊ ಬರುವಂತಹ ದಿನದಲ್ಲಿ ಇವತ್ತು ಈ ಒಂದು ಕಂಪನಿ ಇಡೀ ಇಂಡಸ್ಟ್ರಿನಲ್ಲಿ ಟಾಪ್ ನಂಬರ್ 1 ಕಂಪನಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಕಂಪನಿಯಲ್ಲಿ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕೇವಲ 750 ರೂಪಾಯಿನ ಒನ್ ಟೈಮ್ ಪೇ ಮಾಡೋ ಮುಖಾಂತರ ಪ್ರೈಮ್ ಮೆಂಬರ್ ಆಗ್ತೀರಾ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಈ ಒಂದು 750 ರೂಪಾಯಿ ನೀವು ಎಲ್ಲೋ ಖರ್ಚು ಮಾಡುವಂತಹ ಒಂದು ಸಣ್ಣ ಅಮೌಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಯಾಕೆಂದ್ರೆ ಎಲ್ಲೋ ಇವತ್ತು ನಾವು ಸ್ಪೆಂಡ್ ಮಾಡ್ತೀವಿ ತಿನ್ನಕ್ಕೆ ಅಥವಾ ತಿರ್ಗಾಡಕ್ಕೆ, ಎಲ್ಲದಕ್ಕೂ ಕೂಡ ಆ 750 ರೂಪಾಯಿ ಸಾಕಾಗಲ್ಲ. ಅಂತ ಒಂದು ಸಣ್ಣ ಅಮೌಂಟ್ ಅಲ್ಲಿ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಮಗೆ ಒಂದು ಒಳ್ಳೆ ಸದಾವಕಾಶ ನಮ್ಮ ನೈಲ್ ಕಾರ್ಟ್ ಸಂಸ್ಥೆ ಕೊಡ್ತಾ ಇದೆ ಸ್ನೇಹಿತರೆ. ಸೊ ನೀವು ಪೇ ಮಾಡುವಂತ ಅಮೌಂಟಿಗೆ ಲಾಸ್ ಇರಲ್ಲ, 100% ಬೆನಿಫಿಟ್ಸ್ ಇರುತ್ತೆ. ಏನೆಲ್ಲ ಬೆನಿಫಿಟ್ಸ್ ಅಂದ್ರೆ, ಮೊದಲನೇ ಬೆನಿಫಿಟ್ ಬಂದು ಪ್ರಾಡಕ್ಟ್ಸ್ ಅಡ್ವಾನ್ಸ್. ನೀವು ಪೇ ಮಾಡುವಂತ ಅಮೌಂಟ್ಗೆ 750 ಪ್ರಾಡಕ್ಟ್ ಅಡ್ವಾನ್ಸ್ ಅಂತ ಸಿಗುತ್ತೆ. ಜೊತೆಗೆ ಶಾಪಿಂಗ್ ರಿಡೀಮ್ ಪಾಯಿಂಟ್ಸ್ ಅಂತ ಸಿಗುತ್ತೆ 750, ಮತ್ತೆ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಅಂತ ಸಿಗುತ್ತೆ. ಟೋಟಲ್ ಆಗಿ ಸ್ನೇಹಿತರೆ ನಿಮಗೆ 2250 ರೂಪಾಯಿ ವರ್ತು ಬೆನಿಫಿಟ್ ಸಿಗುತ್ತೆ. ನೀವು ಪೇ ಮಾಡ್ತಾ ಇರೋದು ಕೇವಲ 750, ಬಟ್ ಅದಕ್ಕೆ ಸಿಗ್ತಾ ಇರೋಂಥ ಬೆನಿಫಿಟ್ ಎಷ್ಟು? 2250. ದೆನ್ ಯು ಕ್ಯಾನ್ ಪ್ರಮೋಟ್ ನೈಲ್ ಕಾರ್ಟ್. ಹಾಗಿದ್ರೆ ನಮ್ಮ ಒಂದು ನೈಲ್ ಕಾರ್ಟ್ ಸಂಸ್ಥೆನ ಈಸಿಯಾಗಿ ನೀವು ಪ್ರಮೋಟ್ ಮಾಡಬಹುದು, ಬಿಕಾಸ್ ಯಾರಿಗೂ ಕೂಡ ಲಾಸ್ ಇಲ್ಲ.
ನಾವು ಪೇ ಮಾಡ್ತಾರೋಂಥ ಅಮೌಂಟ್ಗೆ ₹1 ನಮಗೆ ಲಾಸ್ ಇಲ್ಲ ಅಂತ ಬಂದಾಗ ನಾವು ಧೈರ್ಯವಾಗಿ ಮಾರ್ಕೆಟಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ನಾವು ಪ್ರಮೋಟ್ ಮಾಡ್ಬೋದು. ಸೊ ಫಸ್ಟ್ ಬಂದು ಬೆನಿಫಿಟ್ ಯಾವ ರೀತಿ ಯೂಸ್ ಆಗುತ್ತೆ, ಪ್ರಾಡಕ್ಟ್ ಅಡ್ವಾನ್ಸ್. ಈ ಪ್ರಾಡಕ್ಟ್ ಅಡ್ವಾನ್ಸ್ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ನಮ್ಮ ಕಂಪನಿಲಿ ಜಾಯ್ನಿಂಗ್ಗೆ ಅಂತಾನೆ ಕೆಲವೊಂದು ಪ್ರಾಡಕ್ಟ್ಗಳಿದೆ. ಈವನ್ ₹1000 ಇಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ₹1000 ಪ್ರಾಡಕ್ಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಆಲ್ರೆಡಿ ₹750 ಪ್ರಾಡಕ್ಟ್ ಅಡ್ವಾನ್ಸ್ ಇದೆ. ಇನ್ನು ರಿಮೈನಿಂಗ್ ₹250 ಪೇ ಮಾಡಿದ್ರೆ ಸಾಕು, ಆ ಒಂದು ಪ್ರಾಡಕ್ಟ್ ನಿಮಗೆ ಕೊರಿಯರ್ ಆಗುತ್ತೆ. ಸೊ ಇನ್ನೊಂದು ಸುಮಾರು ಪ್ರಾಡಕ್ಟ್ಗಳಿದೆ, ಅದರಲ್ಲಿ ₹1500 ಹೊರತು ಪ್ರಾಡಕ್ಟ್ ಇದೆ ಅಂತ ಅನ್ಕೊಳ್ಳಿ. ಈಗ ₹750 ನಿಮ್ಮ ಹತ್ರ ಆಲ್ರೆಡಿ ಪ್ರಾಡಕ್ಟ್ ಅಡ್ವಾನ್ಸ್ ಇದೆ. ಆ ₹750 ಜೊತೆಗೆ ಇನ್ನು ರಿಮೈನಿಂಗ್ ₹750 ಪೇ ಮಾಡಿದ್ರೆ ನೀವು ಜಾಯ್ನಿಂಗ್ ಪ್ರಾಡಕ್ಟ್ ಆಗಿ ಈ ಒಂದು ಪ್ರಾಡಕ್ಟ್ಗಳನ್ನ ಖರೀದಿ ಮಾಡ್ಬೋದು. ಸೊ ಅದಲ್ಲದೆ ನಮ್ಮ ಆನ್ಲೈನ್ ಶಾಪಿಂಗ್ ಕೂಡ ಬರ್ತಾ ಇದೆ. ಆ ಒಂದು ಆನ್ಲೈನ್ ಶಾಪಿಂಗ್ನಲ್ಲೂ ಕೂಡ ನೀವು ಈ ಒಂದು ಪ್ರಾಡಕ್ಟ್ ಅಡ್ವಾನ್ಸ್ ವೋಚರ್ನ ನೀವು ಯೂಸ್ ಮಾಡ್ಕೋಬಹುದು. ಬಟ್ ಕಂಪನಿ ಕಡೆಯಿಂದ ಯಾವುದೇ ಕಾರಣಕ್ಕೂ ಕಂಡೀಷನ್ಸ್ ಇರಲ್ಲ, ನೀವು ಪರ್ಚೇಸ್ ಮಾಡಲೇಬೇಕು ಹಾಗೆ ಅಂತೇಳಿ. ಇದೆಲ್ಲದೂ ಕೂಡ ಕಂಪನಿ ಕಡೆಯಿಂದ ಸಿಗ್ತಾ ಇರುವಂತಹ ಬೆನಿಫಿಟ್ ಆಗಿರುತ್ತೆ. ಅದನ್ನ ಯೂಸ್ ಮಾಡ್ಕೊಳ್ಳೋದು ಬಿಡೋದು ಅದು ನಿಮಗೆ ಬಿಟ್ಟಿರೋವಂಥದ್ದು. ಸೊ ಅದಕ್ಕೆ ಸಂಬಂಧಂತೆ ಕಂಪನಿ GMP ಸರ್ಟಿಫಿಕೇಟ್ ಆಗಿರ್ಬೋದು, ISO ಸರ್ಟಿಫಿಕೇಟ್ ಎಲ್ಲದೂ ಕೂಡ ಮೇಂಟೈನ್ ಮಾಡ್ತಾ ಇದೆ. ಸೊ ಜೊತೆಗೆ ಸ್ನೇಹಿತರೆ, ಈ ಒಂದು ಕೂಪನ್ ಕೂಡ ನೀವು ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೋಬಹುದು. ಜೊತೆಗೆ ಶಾಪಿಂಗ್ ರಿಡೀಮ್ ವ್ಯಾಲೆಟ್. ಸೊ ಸೆಕೆಂಡ್ ಬೆನಿಫಿಟ್ಸ್ ಬಂದು ಶಾಪಿಂಗ್ ರಿಡೀಮ್ ವ್ಯಾಲೆಟ್. ಇದನ್ನ ನೀವು ರೀಪರ್ಚೇಸ್ ಮಾಡಬೇಕಾದ್ರೆ ಸ್ನೇಹಿತರೆ, ಸೊ ಈ ಒಂದು ಪಾಯಿಂಟ್ಸ್ ನಾನು ಯೂಸ್ ಮಾಡ್ಕೋಬಹುದು. ನಮ್ಮ ನೈಲ್ ಕಾರ್ಟ್ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತಹ ಪ್ರಾಡಕ್ಟ್ಗಳನ್ನ ನೀವು ಪರ್ಚೇಸ್ ಮಾಡಬೇಕಾದ್ರೆ 50% ಆ ಒಂದು ಶಾಪಿಂಗ್ ವ್ಯಾಲೆಟ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ₹750 ಯೂಸ್ ಮಾಡಿಕೊಂಡು ನೀವು ಬೇಕಿದ್ರೆ ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡ್ಕೋಬಹುದು. ಇದು ಒಂದು ಬೆನಿಫಿಟ್. ಸೊ ಮತ್ತೊಂದು ಬೆನಿಫಿಟ್ ಬಂದು ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್. ನಿಮ್ಮ ಹತ್ರ ಆಲ್ರೆಡಿ ₹750 ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಂಡು ಇವತ್ತು ಪ್ರೀಪೇಡ್ ಮೊಬೈಲ್ ರೀಚಾರ್ಜ್ ಮಾಡಬಹುದು, ಪೋಸ್ಟ್ ಪೇಡ್ ಮೊಬೈಲ್ ರೀಚಾರ್ಜ್, TDH ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಗ್ಯಾಸ್ ಬಿಲ್, ಫಾಸ್ಟ್ಯಾಗ್ ರೀಚಾರ್ಜ್, ವಾಟರ್ ಬಿಲ್. ಸೊ ಇದೆಲ್ಲದೂ ಕೂಡ ನೀವು ಪೇ ಮಾಡಬೇಕಾದ್ರೆ ನಿಮಗೆ 2% ಅನ್ನೋದು ನಿಮಗೆ ಈ ಒಂದು ವ್ಯಾಲೆಟ್ ಇಂದ ಮೈನಸ್ ಆಗ್ತಾ ಇರುತ್ತೆ. ಇನ್ನು ರಿಮೈನಿಂಗ್ ನೀವೇನ್ ಮಾಡ್ತೀರಾ, ನಿಮ್ಮ ಕೈಯಿಂದ ಪೇ ಮಾಡ್ತೀರಾ. ಎಕ್ಸಾಂಪಲ್ ಇವತ್ತು ನೋಡಿ, ₹1000 ಮೊಬೈಲ್ ರೀಚಾರ್ಜ್ ಯಾವುದೋ ಜಿಯೋನೋ, ಏರ್ಟೆಲ್, ವೊಡಾಫೋನ್ ಯಾವುದೋ ಒಂದು ರೀಚಾರ್ಜ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ. ಮಾಡಬೇಕಾದ್ರೆ ನೀವು ₹1000 ಪೇ ಮಾಡೋದ್ರ ಬದಲು, ₹1000 ಪೇ ಮಾಡೋದ್ರ ಬದಲು ಜಸ್ಟ್ ₹980 ಪೇ ಮಾಡಿದ್ರೆ ಸಾಕು. 2% ಬಂದು ಈ ಒಂದು ಪಾಯಿಂಟ್ಸ್ ಇಂದಾನೆ ನಿಮಗೆ ಮೈನಸ್ ಆಗ್ತಾ ಹೋಗುತ್ತೆ. ಎವ್ರಿ ಟೈಮ್ ಎಷ್ಟು ರೀಚಾರ್ಜ್ನ ಬೇಕಾದ್ರೂ ದಿನಕ್ಕೆ ಮಾಡ್ಬೋದು, ಯಾವುದೇ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರಲ್ಲ. ಈ 3 ರೀತಿಯಾದಂಥ ಬೆನಿಫಿಟ್ಗಳು ನಿಮಗೆ ಕಂಪನಿ ಕಡೆಯಿಂದ ಸಿಗ್ತಾ ಇದೆ. ದೆನ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನೀವು ಪೇ ಮಾಡುವಂಥ ಅಮೌಂಟು ಎಲ್ಲೂ ಕೂಡ ಲಾಸ್ ಆಗಲ್ಲ. ಸೊ ನೆಕ್ಸ್ಟ್ ಪ್ರಮೋಟರ್ ಬೆನಿಫಿಟ್ಸ್. ನಾವಿಲ್ಲಿ ಪ್ರಮೋಟರ್ ಆಗಿದ್ದೀವಿ, ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ, ಹಾಗೆ ನಮಗೆ ಇಲ್ಲಿ ಯಾವ್ಯಾವ ರೀತಿಯ ಬೆನಿಫಿಟ್ ಅನ್ನೋದು ಸಿಗ್ತದೆ ನಮ್ಮ ನೈಲ್ ಕಾರ್ಡ್ ಸಂಸ್ಥೆನಲ್ಲಿ. ಫಸ್ಟ್ ಇನ್ಕಮ್ ಬಂದು ಲೈವ್ ಟೀಮ್ ಬೋನಸ್ ಅಂತ ಕರಿತೀವಿ. ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಬಂದು ರೀಪರ್ಚೇಸ್ ಪರ್ಸನಲ್ ಬೋನಸ್ ಅಂತ ಕರಿತೀವಿ. ಥರ್ಡ್ ಇನ್ಕಮ್ ಬಂದು ರೀಪರ್ಚೇಸ್ ಟೀಮ್ ಬೋನಸ್. ಫೋರ್ತ್ ಬಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್. 4ನೇದು ಬಂದು ಲೆವೆಲ್ ಅಪ್ಗ್ರೇಡ್ ಬೋನಸ್. 6ನೇದು ಬಂದು ರ್ಯಾಂಕ್ ಅಂಡ್ ರಿವಾರ್ಡ್ಸ್ ಅಂತ ಕರಿತೀವಿ. ಟೋಟಲ್ ಆಗಿ 6 ರೀತಿಯಾದಂತಹ ಬೆನಿಫಿಟ್ಗಳು ನಮಗೆ ಸಿಗ್ತಾ ಇದೆ. ಅದರಲ್ಲಿ ಫಸ್ಟ್ ಇನ್ಕಮ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ಇನ್ಕಮ್ ಬಂದು ಲೈವ್ ಟೀಮ್ ಬೋನಸ್. ಇಟ್ಸ್ ನಥಿಂಗ್ ಬಟ್ ಎ ಬೈನರಿ ಇನ್ಕಮ್, ಮ್ಯಾಚಿಂಗ್ ಇನ್ಕಮ್. ನೀವು ಯಾವ ರೀತಿ ಬೇಕಾದ್ರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಯಾವ ರೀತಿ ಇನ್ಕಮ್ ಬರುತ್ತೆ, ಬೈನರಿ ಸಿಸ್ಟಮ್ ಅಂತ ಬಂದಾಗ ನಿಮ್ಮ ಲೆಫ್ಟ್ ಮತ್ತೆ ರೈಟ್ ಅಂತ ಹೇಳಿ 2 ವಿಂಗ್ ಇರುತ್ತೆ. ಆ 2 ವಿಂಗ್ ಅಲ್ಲಿ ಸಿಸ್ಟಮ್ ಅನ್ನೋದ್ರನ್ನ ಆಗುತ್ತೆ. ಒಂದು PV = ₹1 ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಪವರ್ ಲೈಕ್ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಒಂದ್ ಸೈಡ್ ದೊಡ್ಡ ಟೀಮ್ ಇದೆ ಅನ್ಕೊಳ್ಳಿ, ಆ ಸೈಡ್ ನಿಮಗೆ ಕ್ಯಾರಿ ಇರುತ್ತೆ. ನಿಮ್ಮ ಇನ್ಕಮ್ ಸೈಡ್ ಅಲ್ಲಿ ನೀವು ಒಂದೊಂದು ಸ್ವಲ್ಪ ಟೀಮ್ ಬಿಸ್ನೆಸ್ ಮಾಡ್ಕೊಂಡು ನೀವು ಮ್ಯಾಚಿಂಗ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಈ ಒಂದು ಇನ್ಕಮ್ ನ ನೀವು ತಗೋಬೇಕು ಅಂದ್ರೆ ಮಿನಿಮಮ್ 2 ಡೈರೆಕ್ಟ್ ನ ನೀವು ಕಂಪಲ್ಸರಿ ಆಗಿ ಮಾಡ್ಲೇಬೇಕಾಗುತ್ತೆ, ನಿಮ್ಮ ಲೆಫ್ಟ್ ಮತ್ತೆ ನಿಮ್ಮ ರೈಟ್. ಓಕೆನಾ. ಸೊ ಅದಾದ್ಮೇಲೆ ಸ್ನೇಹಿತರೆ, ಸೊ ಇನ್ಕಮ್ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ ಫಸ್ಟ್ ಪೇರು, ಫಾರ್ ಎಕ್ಸಾಂಪಲ್ ಈಗ ನೀವು ಜಾಯಿನ್ ಆಗಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಲೆಫ್ಟ್ ಅಲ್ಲಿ A ಮತ್ತೆ B ನ ರೆಫರ್ ಮಾಡ್ತೀರಾ. ಸೊ ಅವಾಗ ಒಂದು ಪೇರ್ ಅಂತ ಮ್ಯಾಚ್ ಆಗುತ್ತೆ. ಬಟ್ ಇಲ್ಲಿ ಕಂಪನಿ ಕಡೆಯಿಂದ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಏನಪ್ಪಾ ಕಂಡೀಷನ್ ಅಂದ್ರೆ ಫಸ್ಟ್ ಪೇರು ನಿಮಗೆ 2:1 ಆಗಬೇಕು. ಈ C ಅನ್ನೋ ಒಬ್ಬ ವ್ಯಕ್ತಿ B ಕಡೆಯಿಂದನಾರು ಬರ್ಬೋದು ಅಥವಾ ನಿಮ್ಮ ಕಡೆಯಿಂದನಾರು ಬರ್ಬೋದು, ನೋ ಇಶ್ಯೂಸ್. ಅಥವಾ ಲೆಫ್ಟ್ ಅಲ್ಲಾರು ಇರ್ಬೋದು, ರೈಟ್ ಅಲ್ಲಾರು ಇರ್ಬೋದು. ಸೊ ನಿಮಗೆ 2:1 ಆರ್ 1:2 ಆದಾಗ ನಿಮಗೆ ಫಸ್ಟ್ ಪೇರ್ ಮ್ಯಾಚ್ ಆಗಿ ₹200 ಇನ್ಕಮ್ ಬರುತ್ತೆ. ಸೊ ಅದಾದ ಮೇಲೆ ಏನಾಗುತ್ತೆ, 1:1 1:1 1:1 ಈ ತರ ನಿಮಗೆ ಕ್ಯಾರಿ ಅನ್ನೋದು ಆಗ್ತಾ ಇರುತ್ತೆ. ಸೊ 1:1 1:1 ಮ್ಯಾಚಿಂಗ್ ಆಗ್ತಾ ಹೋದಂತೆ 1 ಗಂಟೆನಲ್ಲಿ ನೀವು 5 ಪೇರ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಒಂದು ಪೇರಿಗೆ ₹200 ಅಂದ್ರೆ 5 ಪೇರ್ ಮಾಡಿದ್ರೆ ನೀವು ದಿನಕ್ಕೆ 1 ಗಂಟೆಗೆ 1,000 ದುಡಿಲಿಕ್ಕೆ ಅವಕಾಶ ಇರುತ್ತೆ. ಎವ್ರಿ ಅವರ್ ಸೀಲಿಂಗ್ ಲಿಮಿಟ್ ಇದೆ.
ಸೊ 1 ಗಂಟೆಗೆ 1,000 ರೂಪಾಯಿ ನಿಮಗೆ ಸೇಲಿಂಗ್ ಲಿಮಿಟ್ ಇದೆ. 1,000 ಏನಾದರೂ ನೀವು 1,000 ಅಂದ್ರೆ 5 ಪೇರ್ಗಿಂತ ನಿಮ್ಗೆ ಏನಾದ್ರು ಜಾಸ್ತಿ ಆಯ್ತು ಅಂತ ಅಂದ್ರೆ ಅದು ಏನಾಗುತ್ತೆ, ಪ್ಲಸ್ ಔಟ್ ಆಗ್ತದೆ. ಇನ್ನು ರಿಮೈನಿಂಗ್ ಏನಿರುತ್ತೆ ನಿಮ್ಗೆ 1,000 ರೂಪಾಯಿ ನಿಮಗೆ ಇನ್ಕಮ್ ಅನ್ನೋದು ಬಂದೇ ಬರುತ್ತೆ. ಸೊ ಇನ್ ಕೇಸ್ ನೀವು ಬುದ್ಧಿವಂತರಾಗಿರ ಅದನ್ನ ನೆಕ್ಸ್ಟ್ ಅವರ್ಗೆ ನೀವು ಕ್ಯಾರಿ ಮಾಡ್ಕೊಂಡು ನೀವು ಅದನ್ನ ಮ್ಯಾಚಿಂಗ್ ಮಾಡ್ಕೋತು ಅಂದ್ರೆ ಖಂಡಿತವಾಗ್ಲೂ ಇನ್ಕಮ್ ಅನ್ನೋದು ಬರುತ್ತೆ. ಗಂಟೆಗೆ 1,000 ಅಂತ ಅಂದ್ರೆ ದಿನಕ್ಕೆ 24 ಗಂಟೆ ಇದೆ, 24,000 ದುಡಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ 1 ಡೇ ಇನ್ಕಮ್ ಬಂದು ಈ ಒಂದು ಲೈವ್ ಟೀಮ್ ಬೋನಸ್ ಇಂದ 1 ಐಡಿಗೆ ನೀವು 24,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ, ಇನ್ ಸಿಂಗಲ್ ಐಡಿಯಿಂದ ಅಂದ್ರೆ ಒಂದು ಐಡಿಯಿಂದ. ಸೊ ಅದೇ ರೀತಿ ಸ್ನೇಹಿತರೆ 1 ಐಡಿಯಿಂದ ನೀವು 24,000 ದುಡಿಬಹುದು ಅಂತ ಅಂದ್ರೆ ಅದೇ ಒಂದು ತಿಂಗಳಿಗೆ ಎಷ್ಟಾಗುತ್ತೆ, 7,20,000 ರೂಪಾಯಿ ನೀವು ದುಡಿಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ಏನಾದ್ರು ನೀವು 3 ಐಡಿ ತಗೊಂಡ್ರೆ, ಸೊ 3 ಐಡಿ ಅಂದ್ರೆ ಯಾವ ರೀತಿ ಇರುತ್ತೆ, ಎಷ್ಟೋ ಜನ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಟ್ರೈಪರ್ಡ್ ಐಡಿ ಅಂತ ಕರಿತೀವಿ. ಸೊ ಟ್ರೈಪಲ್ ಐಡಿ ಅಂದ್ರೆ ಯಾವ ರೀತಿ ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಯಾರೋ ಎ ಮತ್ತೆ ಬಿ ನ ರೆಫರ್ ಮಾಡೋದ್ರ ಬದಲು ನಿಮ್ದೇ 2 more ಐಡಿನ ನೀವು ತಗೊಳ್ಳುವಂಥದ್ದು. ಸೊ ಈಗ 3 ಐಡಿ ಏನ್ ನಿಮ್ಗೆ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ, 3 ಐಡಿನೂ ನಿಮ್ದೇ ಆಗಿದೆ ಅಂತ ಅನ್ಕೊಳ್ಳಿ. ಈ 3 ಐಡಿ ಕೆಳಗಡೆ ಬಿಸ್ನೆಸ್ ನಡೀತಾ ಇದೆ ಅಂತ ಅಂದ್ರೆ ಲೈಕ್ ನಿಮ್ಮ ಲೆಫ್ಟ್ ಐಡಿ ಮತ್ತೆ ನಿಮ್ಮ ರೈಟ್ ಐಡಿ. ಸೊ ಈ 2 ಐಡಿ ಅಂಡರ್ ನಿಮ್ಗೆ ಕೆಲಸ ನಡೀತಾ ಇದೆ ಅಂದ್ರೆ 1 ಐಡಿಗೆ ನೀವು ದಿನಕ್ಕೆ 24,000 ಅಂದ್ರೆ ಅರ್ಥ ಆಗ್ತಿದ್ಯಾ. ಸೊ 3 ಐಡಿಗೆ ನೀವು 72,000 ರೂಪಾಯಿ ದಿನಕ್ಕೆ ದುಡಿಬಹುದು. ಅರ್ಥ ಆಗ್ತಿದ್ಯಾ. ಸೊ 1 ದಿನಕ್ಕೆ 72,000 ಅಂದ್ರೆ 1 ತಿಂಗಳಿಗೆ 21 ಲಕ್ಷ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಕೇವಲ 2,250 ರೂಪಾಯಿ 3 ಐಡಿಗೆ. ಸೊ ನೀವು 2,250 ರೂಪಾಯಿ ಪೇ ಮಾಡಿದಿರಾ ಅಂತ ಅಂದ್ರೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಗೆ 3 ಪಟ್ಟು ಬೆನಿಫಿಟ್ ಅನ್ನೋದು ಅಪ್ಲೈ ಆಗುತ್ತೆ. ಒಂದು ಪ್ರಾಡಕ್ಟ್ ಅಡ್ವಾನ್ಸ್ ಸಿಗುತ್ತೆ, ಸೊ ಶಾಪಿಂಗ್ ಪಾಯಿಂಟ್ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ. ಸೊ ಖಂಡಿತವಾಗ್ಲೂ ನೀವು ಪೇ ಮಾಡುವಂತ ಅಮೌಂಟು ವರ್ತೇಬಲ್ ಇರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಲಾಸ್ ಆಗಲ್ಲ. ಸೊ ಅದಾದ್ಮೇಲೆ ಮ್ಯಾಜಿಕಲ್ ಇನ್ಕಮ್. ಸೊ ಮ್ಯಾಜಿಕಲ್ ಇನ್ಕಮ್ ನ ನೀವು ನೋಡೋದಾದ್ರೆ ಸ್ನೇಹಿತರೆ, ಈಗ ನೋಡಿ ನೀವು ಯಾರೋ ಒಬ್ಬ ವ್ಯಕ್ತಿ ನೀವು ಜಾಯಿನ್ ಆಗಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಲೆಫ್ಟ್ ಅಲ್ಲಿ 10 ಐಡಿ, ರೈಟ್ ಅಲ್ಲಿ 10 ಐಡಿ ಆಗಿದೆ ಅಂತ ಅನ್ಕೊಳ್ಳಿ. 10 ಐಡಿ ಅಂದ್ರೆ 10 ಪೇರ್. ಸೊ 10 ಪೇರ್ ಅಂದ್ರೆ ಒಂದು ಪೇರ್ಗೆ 200 ರೂಪಾಯಿ ತರ 10 ಪೇರ್ಗೆ 2,000 ರೂಪಾಯಿ ನಿಮ್ಮ ಇನ್ಕಮ್ ಆಯ್ತು. ಅರ್ಥ ಆಗ್ತಿದ್ಯಾ. ಸೊ ಅದೇ ಏನಾದ್ರೂ ನೀವು 3 ಐಡಿ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ನೀವು 1 ಐಡಿ ತಗೊಂಡ್ರೆ 2,000 ರೂಪಾಯಿ ಇನ್ಕಮ್ ತಗೊಂಡ್ರಿ, 10 ಜನನ ನೀವು ರೆಫರ್ ಮಾಡಿ. ಅದೇ ಏನಾದ್ರೂ ನೀವು 3 ಐಡಿ ತಗೊಂಡಿತ್ತು ಅಂತ ಅಂದ್ರೆ ಸೊ ನೀವೇನ್ ಮಾಡ್ತೀರಾ, ನಿಮ್ಮ ಲೆಫ್ಟ್ ರೈಟ್ಗೆ 5 ಐಡಿ ಪ್ಲೇಸ್ ಮಾಡ್ತೀರಾ. ಟೋಟಲ್ ಆಗಿ ನಿಮ್ಮ ಲೆಫ್ಟ್ ಸೈಡ್ 10 ಐಡಿ ಆಯ್ತು. ಈಗ ರೈಟ್ ಸೈಡ್ ಅಲ್ಲಿ ರೈಟ್ ಇರುವಂತ ಐಡಿಗೆ 5 ಐಡಿ ಪ್ಲೇಸ್ಮೆಂಟ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಟಾಪ್ ಐಡಿಗೆ 10 ಪೇರ್ ಮ್ಯಾಚ್ ಆಗಿ 2,000 ರೂಪಾಯಿ ಇನ್ಕಮ್ ಬರುತ್ತೆ. ನಿಮ್ಮ ಲೆಫ್ಟ್ ಐಡಿಗೆ ಅಗೇನ್ 5 ಪೇರ್ ಮ್ಯಾಚ್ ಆಗಿ 1,000 ಇನ್ಕಮ್ ಬರುತ್ತೆ. ನಿಮ್ಮ ರೈಟ್ ಐಡಿಗೆ 5 ಪೇರ್ ಮ್ಯಾಚ್ ಆಗಿ 1,000 ಇನ್ಕಮ್ ಆಗುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ, ಫಸ್ಟ್ ಐಡಿಗೆ 2,000 ಬಂತು, 2ನೇ ಐಡಿಗೆ 1,000 ಬಂತು, 3ನೇ ಐಡಿಗೆ 1,000 ಬಂತು. ಸೊ ಜಸ್ಟ್ ಇಮ್ಯಾಜಿನ್, ನೀವು ಏನಾದ್ರೂ 1 ಐಡಿ ತಗೊಂಡು ನೀವು ಕೆಲಸ ಮಾಡಿದ್ರೆ ನಿಮ್ಮ ಇನ್ಕಮ್ ಕೇವಲ 2,000 ರೂಪಾಯಿ. ಅದೇ ನೀವು 3 ಐಡಿ ತಗೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಇನ್ಕಮ್ ಎಷ್ಟಾಯ್ತು, ವರ್ಕು ಸೇಮು, ಎಫರ್ಟು ಸೇಮು, ನೀವು ಕೊಡುವಂತ ಟೈಮು ಸೇಮು, ನೀವು ಮಾಡುವಂತ ಕೆಲಸನೂ ಒಂದೇ, ಬಟ್ ಆದಾಯ ಅಂತ ಬಂದಾಗ 4,000 ದುಡಿಲಿಕ್ಕೆ ಅವಕಾಶ ಇತ್ತು. ಸೊ ಅದೇ ನೀವು 1 ಐಡಿ ತಗೊಂಡಿದ್ರೆ ನಿಮ್ಮ ಇನ್ಕಮ್ಮು ಕೇವಲ 2,000 ರೂಪಾಯಿ. ಅದಕ್ಕೋಸ್ಕರ ಸ್ನೇಹಿತರೆ, ಮಾಡೋದೇ ಮಾಡ್ತೀರಾ, ಪರ್ಫೆಕ್ಟ್ ಆಗಿ ಮಾಡಿ. 1 ದಿನ ಲೇಟ್ ಆದ್ರೂ ಪರವಾಗಿಲ್ಲ, 3 ಐಡಿಗಳನ್ನ ತಗೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ದಿನಕ್ಕೆ ನೀವು 4,000 ರೂಪಾಯಿ ದುಡಿಲಿಕ್ಕೆ, ದಿನಕ್ಕೆ ಅಂತೀನಿ, ಒಂದೇ ವರ್ಕಲ್ಲಿ ನೀವು 2,000 ದುಡಿಯೋ ಜಾಗದಲ್ಲಿ 4,000 ನೀವು ಇನ್ಕಮ್ ಮಾಡ್ಲಿಕ್ಕೆ ಅವಕಾಶ ಇತ್ತು ಅಲ್ವಾ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಅದೇ ರೀತಿ ಏನಾದ್ರೂ ನೀವು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತೀರಾ ಅನ್ಕೊಳ್ಳಿ. ಈಗ 1 ಐಡಿ ತಗೊಂಡಿದ್ರೆ ನಿಮ್ಮ ಲೆಫ್ಟ್ ಅಲ್ಲಿ 50 ಐಡಿ, ರೈಟ್ ಅಲ್ಲಿ 50 ಐಡಿ ಮಾಡಿದ್ರೆ 50 ಪೇರ್ ಮ್ಯಾಚ್ ಆದ್ರೆ ನಿಮ್ಮ ಇನ್ಕಮ್ 10,000 ಆಗ್ತಿತ್ತು ಅಲ್ವಾ. ಸೊ ಅದೇ ನೀವು 3 ಐಡಿ ತಗೊಂಡಿರೋದ್ರಿಂದ ನಿಮ್ಮ ಲೆಫ್ಟ್ ಐಡಿ ಅಂಡರ್ ಅಲ್ಲಿ 25 ಐಡಿ ಮಾಡ್ತೀರಾ, ರೈಟ್ ಐಡಿ ಅಂಡರ್ ಅಲ್ಲಿ 25 ಐಡಿ ಮಾಡ್ತೀರಾ. ಅವಾಗ ಏನಾಗುತ್ತೆ, ನಿಮ್ಮ ಟಾಪ್ ಐಡಿಗೆ 10,000 ಇನ್ಕಮ್ ಆಸ್ ಯೂಶುವಲ್ ಬಂದಿರುತ್ತೆ, ನಿಮ್ಮ ಲೆಫ್ಟ್ ಐಡಿ ಕೂಡ 5,000 ಬಂದಿರುತ್ತೆ, ರೈಟ್ ಐಡಿಗೂ 5,000 ಬಂದಿರುತ್ತೆ. ಸೊ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ, 1 ಐಡಿಗೆ 10,000 ಟಾಪ್ ಐಡಿಗೆ ಬಂತು, ನಿಮ್ಮ ಲೆಫ್ಟ್ ಐಡಿಗೆ 5,000 ಬಂತು, ರೈಟ್ ಐಡಿಗೆ 5,000 ಬಂತು, ಟೋಟಲ್ ಆಗಿ ನಿಮ್ಮ ಇನ್ಕಮ್ 20,000 ಆಯ್ತು. ಸೊ ಮಾಡುವಂತ ಕೆಲಸ ಒಂದೇ, ಬಟ್ ನಿಮ್ಮ ಆದಾಯ ಏನಾಗುತ್ತೆ 1 to 3 ಇನ್ಕಮ್ ಬರುತ್ತೆ. ಓಕೆನಾ. ಸೊ ಇನ್ನ 10,000 ಎಕ್ಸ್ಟ್ರಾ ಬಂತಲ್ವಾ ನಿಮ್ಗೆ, ನೀವು 3 ಐಡಿ ತಗೊಂಡಿರೋದ್ರಿಂದ. ಸೊ ಅದೇ ನೀವು 1 ಐಡಿ ತಗೊಂಡಿದ್ರೆ ಸುಮ್ಮನೆ ಕತ್ತೆ ದುಡ್ದಂಗೆ ದುಡಿತಾನೆ ಇರೋದೆ ಅಲ್ವಾ. ಅದಕ್ಕೋಸ್ಕರ ಸ್ಮಾರ್ಟ್ ವರ್ಕ್ ಗಿಂತ ಬೆಟರ್ ಯಾವುದು ಕೂಡ ಆಪ್ಷನ್ ಇಲ್ಲ.
ಸೊ ಅದೇ ರೀತಿ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಬಗ್ಗೆ ನೋಡೋಣ, ರೀಪರ್ಚೇಸ್ ಪರ್ಸನಲ್ PV ಬೋನಸ್. ಸೊ ವಿ ಹ್ಯಾವ್ ಎ ಗುಡ್ ನ್ಯೂಸ್. ಏನ್ ಗುಡ್ ನ್ಯೂಸು? ಸೊ ಕಂಪನಿ ಏನ್ ಮಾಡ್ತಾ ಇದೆ, ಇಲ್ಲಿ ನಾವ್ ಏನೇ ಅರ್ನಿಂಗ್ಸ್ ಮಾಡಿದ್ರು ಕೂಡ ನಮ್ಮ ಒಂದು ಆದಾಯದಲ್ಲಿ 10% ಈ ಒಂದು ಇನ್ಕಮ್ಗೋಸ್ಕರನೇ ಹೋಲ್ಡ್ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಈ ಒಂದು ಇನ್ಕಮ್ ನ ಬ್ಯೂಟಿ ನೀವು ನೋಡಿದ್ರೆ ಸ್ನೇಹಿತರೆ, ಆ 10% ಹೋಲ್ಡ್ ಮಾಡೋದ್ರಿಂದ ಬೆನಿಫಿಟ್ ಏನ್ ಸಿಗುತ್ತೆ ಅಂತ ಅಂದ್ರೆ, ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನೀವೆಷ್ಟು PV ಎಷ್ಟು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ ಅಷ್ಟು PV ಎಷ್ಟು ನಿಮ್ಗೆ ಇನ್ಕಮ್ ಆಗಿ ರಿಟರ್ನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು 1000 PV ಅಷ್ಟು ಏನೋ ನಿಮಗೆ ಅವಶ್ಯಕತೆ ಇರುವಂತ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ತೀರಾ ಅನ್ಕೊಳ್ಳಿ, 1000 ರೂಪಾಯಿ ನಿಮಗೆ ಪರ್ಸನಲ್ PV ಬೋನಸ್ ಅಂತ ಬಂದು ಕ್ರೆಡಿಟ್ ಆಗಿರುತ್ತೆ. ಇದು ಸೆಕೆಂಡ್ನೇ ಟೈಪ್ ಆಫ್ ಇನ್ಕಮ್. ನೆಕ್ಸ್ಟ್ ರೀಪರ್ಚೇಸ್ ಟೀಮ್ ಬೋನಸ್, ಮೂರನೇ ಇನ್ಕಮ್. ಸೊ ಈಗ ಆಲ್ರೆಡಿ ನಿಮ್ಮ ಟೀಮಲ್ಲಿ ಲೆಫ್ಟ್ ಮತ್ತೆ ರೈಟ್ ಅಂತೇಳಿ ಟೀಮ್ ಇದೆ ಅಲ್ವಾ. ಸೊ ಇದರಲ್ಲಿ ಏನಾಗುತ್ತೆ ಸ್ನೇಹಿತರೆ, ಒಂದು ದಿನಕ್ಕೆ 5,000 ಸೀಲಿಂಗ್ ಲಿಮಿಟ್ ಇದೆ. ಇದು ಅವರ್ಲಿ ಕ್ಲೋಸಿಂಗ್ ಬರಲ್ಲ, ಇದು ಒಂದು ಡೇಗೆ ಕ್ಲೋಸಿಂಗ್ ಇರುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್. ಸೊ ಒಂದು ದಿನಕ್ಕೆ 1 ID ನೀವು 5,000 ದುಡಿಬಹುದು. ಸೊ ಇಲ್ಲಿ ಏನಾಗುತ್ತೆ, ಈ ಒಂದು ಸೀಲಿಂಗ್ ನ ನೀವು ತಗೋಬೇಕು ಅಂತ ಅಂದ್ರೆ ನಿಮ್ಮ ಒಂದು ಪರ್ಸನಲ್ PV ಅಟ್ಲೀಸ್ಟ್ 250 PV ಅಷ್ಟು ಒಂದು ವರ್ಷಕ್ಕೊಮ್ಮೆ ಆದ್ರೂ ನೀವು ಸೆಲ್ಫ್ ಪರ್ಚೇಸ್ ಮಾಡಿರ್ಬೇಕಾಗುತ್ತೆ. ಸೊ ಒಂದು ವರ್ಷಕ್ಕೆ ನಾನು ಅವಾಗಲೇ ಹೇಳ್ದಂಗೆ, ಸೊ ಪವರ್ ಟೀಮು ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಸೊ ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಒಂದು PV = 1 ರೂಪಿ. ಈಗ ನೋಡಿ, ನಿಮ್ಮ ಲೆಫ್ಟ್ ಅಲ್ಲೂ ಟೀಮ್ ಇದೆ, ರೈಟ್ ಅಲ್ಲೂ ಟೀಮ್ ಇದೆ, ಒಳ್ಳೆ ಇನ್ಕಮ್ ಆಲ್ರೆಡಿ ನೀವು ತಗೋತಾ ಇದ್ದೀರಾ. ಬಟ್ ನಿಮ್ಮ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಇರುವಂತ ವ್ಯಕ್ತಿಗಳು ನಮ್ಮ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೆ ಅವಶ್ಯಕತೆ ಇರುವಂತಹ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ. ನಿಮ್ಮ ಲೆಫ್ಟ್ ಅಲ್ಲಿ ಇರೋರು 100 PV ಪರ್ಚೇಸ್ ಮಾಡಿದ್ರು, ರೈಟ್ ಅಲ್ಲಿ ಇರೋರು 100 PV ಪರ್ಚೇಸ್ ಮಾಡಿದ್ರು. ಸೊ ಅವಾಗ ಏನಾಗುತ್ತೆ, ಕಂಪನಿ 100 PV ಮ್ಯಾಚಿಂಗ್ ಮಾಡಿ ನಿಮಗೆ 100 ರೂಪಾಯಿ ಇನ್ಕಮ್ ಕೊಡ್ತು. ಸೊ ಅದೇ ರೀತಿ ಏನಾದ್ರು ಟೀಮ್ ಡೂಪ್ಲಿಕೇಶನ್ ಆಗ್ತಾ, ಸೊ ನಿಮ್ಮ ಟೀಮ್ ಅಲ್ಲಿರೋರು ಶಾಪಿಂಗ್ ಜಾಸ್ತಿ ಮಾಡ್ತಾ ಹೋಗ್ತಾರೆ, 500 PV ಮ್ಯಾಚಿಂಗ್ ಆದ್ರೆ 500 ರೂಪಾಯಿ ಬರುತ್ತೆ. ಅದೇ 1000 PV ಮ್ಯಾಚಿಂಗ್ ಆದ್ರೆ 1000 ರೂಪಾಯಿ ಬರುತ್ತೆ. ಅದೇ 5,000 PV ಮ್ಯಾಚಿಂಗ್ ಆದ್ರೆ ಒಂದು ದಿನಕ್ಕೆ ನಿಮ್ಗೆ ಕಂಪನಿ ಏನ್ ಮಾಡಿದೆ, ಸೀಲಿಂಗ್ ಲಿಮಿಟ್ ಅಂತ ಇಟ್ಟಿದೆ. ಈ ಒಂದು ರೀಪರ್ಚೇಸ್ ಅಲ್ಲಿ ಒಂದು ದಿನಕ್ಕೆ 5,000 ರೂಪಾಯಿನ ತಗೊಳ್ಳಿಕ್ಕೆ ಅವಕಾಶ ಇದೆ. ಸೊ ಒಂದ್ ಐಡಿಗೆ 5,000 ಅಂದ್ರೆ 3 ID ನೀವು ತಗೊಂಡಿದ್ದೀರಾ ಅಂತ ಅಂದ್ರೆ 15,000 ಜಸ್ಟ್ ರೀಪರ್ಚೇಸ್ ಅಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಇನ್ಕಮ್ ಬಂದು 4ನೇದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್, ದ ಬ್ಯೂಟಿಫುಲ್ ಇನ್ಕಮ್ ಅಂತ ಹೇಳ್ಬೋದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು A ಮತ್ತೆ B ನ ರೆಫರ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ, ಇಲ್ಲ ಬೇಡ ಬರೀ A ಮಾತ್ರ ರೆಫರ್ ಮಾಡಿದ್ದೀನಿ ಅನ್ಕೊಂಡ್ಕೊಳ್ಳಿ. ಇದು ಸಿಂಗಲ್ ಲೆಗ್ ಇನ್ಕಮ್ ಸ್ನೇಹಿತರೆ. ಎಷ್ಟೋ ಜನ ನೆಟ್ವರ್ಕರ್ಸ್ ಇದ್ರೆ ಗೊತ್ತಾಗಿರುತ್ತೆ ಸಿಂಗಲ್ ಲೆಗ್ ಅಂದ್ರೆ ಏನು, ಡಬಲ್ ಲೆಗ್ ಅಂದ್ರೆ. ಸೊ 2 ಲೆಗ್ ಅಂದ್ರೆ ನಿಮ್ಗೆ 2 ಲೆಗ್ ಮ್ಯಾಚಿಂಗ್ ಆದ್ರೆ ಮಾತ್ರ ಇನ್ಕಮ್ ಬರುವಂತದ್ದು. ಇದು ಏನಾಗುತ್ತೆ, ಸಿಂಗಲ್ ಲೆಗ್ ವರ್ಕ್ ಆದ್ರೆ ಸಾಕು ನಿಮ್ಗೆ ಇನ್ಕಮ್ ಬರುತ್ತೆ. ನೀವು 10 ಜನ ಅಲ್ಲ, 5 ಜನನೂ ಅಲ್ಲ, ಜಸ್ಟ್ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಸಾಕು. ಫಾರ್ ಎಕ್ಸಾಂಪಲ್, ಈಗ ನಾನು ಆನಂದ್ ಅನ್ನೋ ಒಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಈಗ ಆನಂದ್ ಏನ್ ರೀಪರ್ಚೇಸ್ ಇನ್ಕಮ್ ತಗೋತಾನೆ, ಎಲ್ಲ ಇನ್ಕಮ್ ಅಲ್ಲ, ಇದು ಓನ್ಲಿ ಫಾರ್ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬಂದು ರೀಪರ್ಚೇಸ್ ಮಾತ್ರ ಸಂಬಂಧಪಡುತ್ತೆ. ಸೊ ಆನಂದ್ ಏನ್ ಮಾಡಿದಾನೆ, ರೀಪರ್ಚೇಸ್ ಇನ್ಕಮ್ ಅಲ್ಲಿ 5,000 ರೂಪಾಯಿ ತಗೊಂಡಿದ್ದಾನೆ. ಅವನು ತಗೊಂಡಿರುವಂತ 5,000 ರೂಪಾಯಿ ಇನ್ಕಮ್ ಅಲ್ಲಿ ನನಗೆ 50% ಬರುತ್ತೆ, ಅಂದ್ರೆ 2,500 ರೂಪಾಯಿ ನನಗೂ ಬರುತ್ತೆ. ಬಟ್ ಅದು ಒಂದು ಕಂಡೀಷನ್ ಇದೆ, ಒಂದು ಆಕ್ಟಿವ್ ಡೈರೆಕ್ಟ್ ರೆಫರಲ್ ಕಂಪ್ಲೀಟ್ ಆಗಿರ್ಬೇಕು, 2 ಸ್ಟಾರ್ ಅಪ್ಗ್ರೇಡ್ ಆಗಿರ್ಬೇಕು, ಆಕ್ಟಿವ್ 250 ಸೆಲ್ಫ್ PV ಪರ್ಚೇಸ್ ಆಗಿರ್ಬೇಕು. ಏನಿದು 2 ಸ್ಟಾರ್? ನೆಕ್ಸ್ಟ್ ಇನ್ಕಮ್ ಬಗ್ಗೆ ನಾನು ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ 2 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ ಅಂದ್ರೆ ಏನು ಅಂತ ಅಲ್ವಾ. ಸೊ ಅದೇ ರೀತಿ ಸೆಕೆಂಡ್ ಲೆವೆಲ್ ಅಲ್ಲಿ 20% ಬರುತ್ತೆ, ಅಂದ್ರೆ ನನ್ನ ಅಪ್ಲೈನ್ಗೆ ಆ ಆನಂದ್ ಕಡೆಯಿಂದ 20% ಹೋಗುತ್ತೆ. ಸೊ ನೆಕ್ಸ್ಟ್ 3ನೇ ಲೆವೆಲ್ ಅಲ್ಲಿ 10% ಹೋಗುತ್ತೆ, ಅಂದ್ರೆ ಅವನ್ ಮೇಲ್ಗಡೆ ಇರೋರಿಗೆ. ಸೊ ಈ ತರ ಏನಾಗುತ್ತೆ ಸ್ನೇಹಿತರೆ, 5 ಲೆವೆಲ್ ಅಲ್ಲಿ ನಿಮ್ಗೆ ಇನ್ಕಮ್ ಅನ್ನೋದು ಬರುತ್ತೆ. ಸೊ ಟೋಟಲ್ ಆಗಿ ಈ ಒಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್ ನಮ್ಮ ಕೆಳಗಡೆ ಇರುವಂತ 5 ಲೆವೆಲ್ ಅಲ್ಲಿ ನಮ್ಗೆ ಈ ಒಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್ ಅನ್ನೋದು ಬರುತ್ತೆ. ಇದು ಆಕ್ಚುಲಿ ಬಿಗ್ ಇನ್ಕಮ್ ಸ್ನೇಹಿತರೆ. ನೀವು ಕೆಲಸ ಮಾಡಿ ಬಿಡಿ, ಜಸ್ಟ್ ಒಬ್ಬ ವ್ಯಕ್ತಿನ ನೀವು ಇಂಟ್ರೊಡ್ಯೂಸ್ ಮಾಡಿ, ಆ ವ್ಯಕ್ತಿ ಏನಾದ್ರು ಮಿಸ್ ಆಗಿ ಕೆಲಸ ಮಾಡ್ಬಿಟ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಇನ್ಕಮ್ ಎಲ್ಲೋ ಹೋಗ್ಬಿಡುತ್ತೆ. ಸೊ ಒಂದು ವಂಡರ್ಫುಲ್ ಆಪರ್ಚುನಿಟಿ ಕಂಪನಿ ಕೊಡ್ತಾ ಇದೆ. ಸೊ ಫೈನಲ್ ಇನ್ಕಮ್ ಒಂದು ಲೆವೆಲ್ ಸ್ಟಾರ್ ಅಪ್ಗ್ರೇಡ್ ಬೋನಸ್ ಅಂತ ಹೇಳಿ. ಸೊ ಇದರಲ್ಲಿ ಎಷ್ಟೋ ಜನ ಕನ್ಫ್ಯೂಷನ್ಸ್ ಇದ್ರೆ ನನ್ನ ನಂಬರ್ ಇರ್ತದೆ, ದಯವಿಟ್ಟು ಕಾಲ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಇಲ್ಲಿ ಟೋಟಲ್ ಆಗಿ 10 ಸ್ಟಾರ್ಗಳಿರುತ್ತೆ ಸ್ನೇಹಿತರೆ. ಒಂದೊಂದು ಸ್ಟಾರ್ಗೆ ಒಂದೊಂದು ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. 1 ಸ್ಟಾರ್ ನೀವು ಮಾಡ್ಕೊಂಡ್ರೆ ಅದು ಫಸ್ಟ್ ಲೆವೆಲ್, ಸೆಕೆಂಡ್ ಸ್ಟಾರ್ ಮಾಡ್ಕೊಂಡ್ರೆ ಸೆಕೆಂಡ್ ಲೆವೆಲ್, ಥರ್ಡ್ ಸ್ಟಾರ್ ಮಾಡ್ಕೊಂಡ್ರೆ ಥರ್ಡ್ ಲೆವೆಲ್. ಈ ತರ 10 ಸ್ಟಾರ್ಗಳಿದೆ, 10 ಲೆವೆಲ್ ಇದೆ. ಈಗ ಎಕ್ಸಾಂಪಲ್, ಈಗ ಫಸ್ಟ್ ಸ್ಟಾರ್ಗ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು ಅಂದ್ರೆ 500 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಸೊ ನೀವು 500 ರೂಪಾಯಿನ ಪೇ ಮಾಡಿದ್ರೆ ನಿಮ್ಮ ಫಸ್ಟ್ ಲೆವೆಲ್ ಅಲ್ಲಿ ಯಾರೇ 500 ರೂಪಾಯಿನ ಅಪ್ಗ್ರೇಡ್ ಮಾಡಿದ್ರು ಪ್ರತಿಯೊಬ್ಬರಿಂದನೂ ಕೂಡ 500 ರೂಪಾಯಿ ಬರ್ತಾ ಇರುತ್ತೆ. ಬಟ್ ನೀವು ಪೇ ಮಾಡಿರುವಂತ 500 ರೂಪಾಯಿಗೆ ಕಂಪನಿ ಏನ್ ಮಾಡ್ತಾ ಇರುತ್ತೆ,
500 ರೂಪಾಯಿ ಶಾಪಿಂಗ್ ಪಾಯಿಂಟ್ಸು ಕೊಟ್ಟಿರುತ್ತೆ, 500 ರೂಪಾಯಿ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸು ಕೂಡ ನಿಮ್ಮ ಏನು ಓಲ್ಡ್ ಬ್ಯಾಲೆನ್ಸ್ ಇರುತ್ತೆ ಅದಕ್ಕೇನೆ ಆ್ಯಡ್ ಆಗಿರುತ್ತೆ. ಸೆಕೆಂಡ್ ಸ್ಟಾರ್ನ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು ಅಂದರೆ 1,000 ರೂಪಾಯಿ ಅಗೇನ್ ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ 1,000 ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಿಮ್ಮ ಸೆಕೆಂಡ್ ಲೆವೆಲ್ ಯಾರಿರ್ತಾರೆ ಅವ್ರು ಯಾವಾಗ 1000 ರೂಪೀಸ್ ಅಪ್ಗ್ರೇಡ್ ಮಾಡ್ಕೋತಾರೆ, ಮೀನ್ಸ್ ಸೆಕೆಂಡ್ ಸ್ಟಾರ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಅವ್ರ ಪ್ರತಿಯೊಬ್ಬರಿಂದ 1000 ಬರುತ್ತೆ. ಎಗೇನ್ ನಿಮ್ಗೆ ಶಾಪಿಂಗ್ ಪಾಯಿಂಟ್ ಸಿಗುತ್ತೆ, ಎಗೇನ್ ನಿಮಗೆ ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ. ಈ ತರ ಟೋಟಲ್ 10 ಲೆವೆಲ್ ಇದೆ. ಟೋಟಲ್ 10 ಲೆವೆಲ್ದು ನೀವು ಸ್ಟಾರ್ ಅಪ್ಗ್ರೇಡ್ ಮಾಡ್ಕೋತೀನಿ ಅಂದ್ರೆ ಅರೌಂಡ್ 27,500 ರೂಪಾಯಿ ಆಗುತ್ತೆ, ಅಂದ್ರೆ 27,500 ರೂಪೀಸ್. ಆ 27,500 ರೂಪೀಸ್ ಕೂಡ ನಿಮಗೆ ಶಾಪಿಂಗ್ ಪಾಯಿಂಟ್ಸ್ ಕೂಡ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಬಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಕಂಪನಿ ಕಡೆಯಿಂದ ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ. ಈ ಒಂದು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು. ಅಪ್ಗ್ರೇಡ್ ಮಾಡ್ಕೊಂಡ್ರೆ ಮಾತ್ರ ನೀವು ನೆಕ್ಸ್ಟ್ ಇನ್ಕಮ್ ತಗೋಬಹುದು ಅಂತ ಏನಿಲ್ಲ. ಈ ಪರ್ಟಿಕ್ಯುಲರ್ ಇನ್ಕಮ್ ತಗೋಬೇಕಾ ನೀವು, ಸೊ ನೀವು ಅಪ್ಗ್ರೇಡ್ ಆಗಿರಬೇಕು. ಬಿಕಾಸ್ ಯಾಕೆ ನೀವು ಅಪ್ಗ್ರೇಡ್ ಆಗಿರಬೇಕು ಅಂದ್ರೆ ನೀವು ಪೇ ಮಾಡೋದು ಸಿಂಗಲ್ ಇನ್ಕಮ್, ಬಟ್ ನಿಮಗೆ ಮಲ್ಟಿಪಲ್ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಹಂಗೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಎಕ್ಸಾಂಪಲ್ ನೋಡಿ ಸ್ನೇಹಿತರೆ, ಲೆವೆಲ್ 1. ಸೊ ಲೆವೆಲ್ 1 ಅಂದ್ರೆ ಸೊ ನೀವು ಯಾರನ್ನ ರೆಫರ್ ಮಾಡಿರ್ತೀರಾ, ನೀವು ಡೈರೆಕ್ಟ್ ಸ್ಪಾನ್ಸರ್ ಯಾರು ಮಾಡಿರ್ತೀರಾ ಅವರೆಲ್ಲ ಲೆವೆಲ್ 1 ಅಲ್ಲಿ ಬರ್ತಾರೆ. ಸೊ ಈಗ ಎಕ್ಸಾಂಪಲ್ ನೀವೀಗ ಒಂದು 5 ಜನನ ಡೈರೆಕ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಸೊ ಈ 5 ಜನ ಏನ್ ಮಾಡ್ತಾರೆ, 500 ರೂಪಾಯಿ ತರ ಅಪ್ಗ್ರೇಡ್ ಮಾಡ್ಕೋತಾರೆ. ಪ್ರತಿಯೊಬ್ಬರಿಂದ ನಿಮ್ಗೆ 500 ರೂಪಾಯಿ ತರ 2,500 ರೂಪಾಯಿ ಇನ್ಕಮ್ ಆಯ್ತು ನಿಮ್ಗೆ. ಸೊ ಅದೇ ರೀತಿ ಸೆಕೆಂಡ್ ಲೆವೆಲ್ ಯಾರಪ್ಪ ಅಂದ್ರೆ ಈ 5 ಜನ ನೀವ್ ಏನ್ ಮಾಡಿರ್ತೀರಾ ಅವ್ರು ನೆಕ್ಸ್ಟ್ ಯಾರನ್ನೇ ಮಾಡಿದ್ರು ಕೂಡ ಅವ್ರು ಸೆಕೆಂಡ್ ಲೆವೆಲ್ ಆಗ್ತಾರೆ. ಈ ಸೆಕೆಂಡ್ ಲೆವೆಲ್ ಇರೋಂಥವ್ರು ನೀವು ಅವ್ರ ಕಡೆಯಿಂದ ಅವ್ರು ಏನಾರು ಅಪ್ಗ್ರೇಡ್ ಆಗಬೇಕು ಅಂದ್ರೆ 1,000 ರೂಪಾಯಿ ಅಪ್ಗ್ರೇಡ್ ಆಗಬೇಕು. ಈಗ ಸೆಕೆಂಡ್ ಲೆವೆಲ್ 10 ಜನ ಏನಾರು 500 ರೂಪಾಯಿ ಅಪ್ಗ್ರೇಡ್ ಆದ್ರೆ ಫಸ್ಟ್ ಲೆವೆಲ್ ಇರೋರಿಗೆ ಹೋಗುತ್ತೆ. ಅವ್ರು ಯಾವಾಗ 1,000 ರೂಪಾಯಿ ಮಾಡ್ತಾರೆ, ಬಿಕಾಸ್ ಅವ್ರು ಯಾವಾಗ 1,000 ರೂಪಾಯಿ ಮಾಡ್ತಾರೆ ಅವರು ನಿಮಗೆ ಸೆಕೆಂಡ್ ಲೆವೆಲ್ ಇರ್ತಾರೆ. ಸೆಕೆಂಡ್ ಲೆವೆಲ್ ಇದ್ದಾರೆ ಅಂತಂದ್ರೆ ಅವ್ರು ಪ್ರತಿಯೊಬ್ಬರಿಂದ 1,000 ರೂಪಾಯಿ ತರ 10 ಜನರಿಂದ 10,000 ರೂಪಾಯಿ ಇನ್ಕಮ್ ಬರುತ್ತೆ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಯಾರದೇ ಒಂದು ಲೆವೆಲ್ ಇನ್ಕಮ್ ನ ನೀವು ತಗೋಬೇಕು ಅಂತ ಅಂದ್ರೆ ನೀವು ಫಸ್ಟ್ ಆ ಲೆವೆಲ್ ನ ಎಲಿಜಿಬಲ್ ಆಗಿರ್ಬೇಕು. ಇನ್ ಕೇಸ್ ಈಗ ಸೆಕೆಂಡ್ ಲೆವೆಲ್ ಇರೋ 10 ಜನ 1,000 ಅಪ್ಗ್ರೇಡ್ ಮಾಡ್ಬಿಡ್ತಾರೆ, ಬಟ್ ನೀವು ಮಾಡಿಲ್ಲ, ಆ ಇನ್ಕಮ್ ಏನಾಗುತ್ತೆ ನಿಮ್ಮ ಅಪ್ಲೈನ್ ಯಾರು ಇರ್ತಾರೆ ಅವ್ರಿಗೆ ಸ್ಕಿಪ್ ಆಗ್ಬಿಡುತ್ತೆ. ಅವರು ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ಅವ್ರ ಮೇಲ್ಗಡೆ ಇರೋರಿಗೆ ಸ್ಕಿಪ್ ಆಗ್ಬಿಡುತ್ತೆ. ಸೊ ಅದೇ ರೀತಿ ಥರ್ಡ್ ಲೆವೆಲ್ ಅಲ್ಲಿ 100 ಜನ ಇದಾರೆ ಅನ್ಕೊಳ್ಳಿ. ಆ 100 ಜನ ಯಾರು, ಈ 10 ಜನದ ಕಡೆಯಿಂದ ಬಂದಿರೋಂಥವ್ರು. ಈ 100 ಜನ ಇಂಟು 1,500 ರೂಪಾಯಿ ಯಾವಾಗ ಅಪ್ಗ್ರೇಡ್ ಮಾಡ್ತಾರೆ, ಪ್ರತಿಯೊಬ್ಬರಿಂದನೂ ಕೂಡ 1,500 ರೂಪಾಯಿ ಇದ್ರೆ 1,50,000 ಲಕ್ಷ ಇನ್ಕಮ್ ಆಯ್ತು. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಅಪ್ಗ್ರೇಡ್ ಮಾಡಿರೋದು ಕೇವಲ 1,500,000, ಬಟ್ ನಿಮಗೆ ಇನ್ಕಮ್ ಬರ್ತಾ ಇರೋದೆಷ್ಟು, 1,50,000 ಲಕ್ಷ. ಸೊ ದ ಪವರ್ ಆಫ್ ದ ಲೆವೆಲ್ ಇನ್ಕಮ್ ಯಾವ ರೀತಿ ಇರುತ್ತೆ ಅಂದ್ರೆ ಸಖತ್ತಾಗಿದೆ ಇನ್ಕಮ್ ಸ್ನೇಹಿತರೆ. ಬೇರೆ ಯಾವ ಇನ್ಕಮ್ ಕಾನ್ಸಂಟ್ರೇಷನ್ ಮಾಡಬೇಡಿ, ಬರೀ ಈ ಒಂದು ಇನ್ಕಮ್ ನ ನೀವು ಕಾನ್ಸಂಟ್ರೇಷನ್ ಮಾಡಿದ್ರು ಕೂಡ ಕ್ರೋರ್ಪತಿ ಆಗ್ಬೋದು. ಸೊ ಅದೇ ರೀತಿ 4ನೇ ಲೆವೆಲ್ ಅಪ್ಗ್ರೇಡ್ ಆಗಬೇಕು ಅಂತ ಅಂದ್ರೆ ನೀವು 2,000 ರೂಪಾಯಿ ಪೇ ಮಾಡಿರ್ತೀರಾ. ಸೊ 1,000 ಟೀಮ್ ಇದೆ ಅಂತ ಅನ್ಕೊಳ್ಳಿ. ಆ 1,000 ಜನ 2,000 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ 20 ಲಕ್ಷ ಇನ್ಕಮ್ ಆಯ್ತು ನಿಮಗೆ. ಸಿಂಪಲ್. ಸೊ ಅದೇ ರೀತಿ 5, 6, 7, 8. ಸೊ ಈ ರೀತಿಯಾಗಿ ಸ್ನೇಹಿತರೆ, ಸೊ ನಿಮ್ಮ ಟೀಮ್ ಅನ್ನೋದು ಡುಪ್ಲಿಕೇಶನ್ ಆದಂತೆ 10 ಲೆವೆಲಲ್ಲಿ ನಿಮ್ಗೆ ಏನಾದರೂ ಅರ್ಥ ಮಾಡ್ಕೊಳ್ಳಿ. 10ನೇ ಲೆವೆಲಲ್ಲಿ 1,00,000 ಟೀಮ್ ಇದೆ ಅನ್ಕೊಳ್ಳಿ. ಆ 1,00,000 ಜನ 5,000 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ ನಿಮ್ಮ ಇನ್ಕಮ್ ಎಷ್ಟಾಯ್ತು, 5,00,000 ಕೋಟಿ. ನಿಜ ಅಲ್ವಾ? ಸೊ ನಮಗೆ ಲಕ್ಷ ಕೋಟಿ ಬೇಡ ಸ್ನೇಹಿತರೆ, 1,00,000 ಜನನೂ ಬೇಡ, ಕೇವಲ 1,000 ಜನ ಇರಲಿ ಸಾಕು. ನಮ್ಮ ಇನ್ಕಮ್ ಎಷ್ಟಾಗುತ್ತೆ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟು ದೊಡ್ಡ ಮಟ್ಟದ ಆದಾಯನ ಈ ಒಂದು ಕಂಪನಿ ಕೊಡ್ತಾ ಇದೆ. ಸೊ ಟೋಟಲ್ 10 ಲೆವೆಲಲ್ಲಿ ಎಷ್ಟು ಇನ್ಕಮ್ನ ನಾವು ಮಾಡ್ಬೋದು ಅಲ್ವಾ? ಸೊ ಅದೇ ರೀತಿ ಸ್ನೇಹಿತರೆ, ಬೋನಸ್ ಆಫರ್ ಅಂದ್ರೆ ಒಂದು ಬೋನಸ್ನ ನಾವು ಒಂದು ಎಕ್ಸ್ಟ್ರಾ ಇನ್ಕಮ್ನ ತಗೋಬೇಕು ಅಂತ ಅಂದ್ರೆ ಸಿಂಪಲ್ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಸಾಕು, ಇನ್ನೂ ದೊಡ್ಡ ಮಟ್ಟದ ಆದಾಯ ಮಾಡ್ಬೋದು. ಸಿಂಪಲ್ ಪ್ರೊಸೀಜರ್ ಅಂದ್ರೆ ಏನು ಗೊತ್ತಾ? ಈಗ ನೀವಿದ್ದೀರಾ ಅಂತ ಅನ್ಕೊಳ್ಳಿ, ಅಂದ್ರೆ ಬೋನಸ್ ಅಂದ್ರೆ ಸೊ ಸೇಮ್ ಎಫರ್ಟ್ ಅಲ್ಲಿ ಸಿಂಪಲ್ ಜಸ್ಟ್ ಒಂದು ಸ್ವಲ್ಪ ನೀವು ತಲೆ ಓಡಿಸಿದ್ರೆ ನಿಮ್ಮ ಇನ್ಕಮ್ ಜಾಸ್ತಿ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ, ಈಗ ನೀವಿದ್ದೀರಾ ಅಂತ ಅನ್ಕೊಳ್ಳಿ, 750 ರೂಪಾಯಿ ಪೇ ಮಾಡಿದ್ದೀರಾ ನೀವು. ಓಕೆ, ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ. ಸೊ ನೀವು 750 ರೂಪಾಯಿನೂ ಪೇ ಮಾಡಿದ್ದೀರಾ, ಜೊತೆಗೆ 500 ರೂಪಾಯಿ ಅಪ್ಗ್ರೇಡ್ ಆಗಿದ್ದೀರಾ. ಫಸ್ಟ್ ಲೆವೆಲ್ ನೀವು ಅಪ್ಗ್ರೇಡ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ, ಕೇವಲ ನೀವು ಪೇ ಮಾಡಿರೋದು 1,250. ಫಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡಿದ್ದೀರಾ, 500 ರೂಪಾಯಿ 750 ಐಡಿ ಆಕ್ಟಿವೇಶನ್ ಮಾಡ್ಕೊಂಡಿದ್ದೀರಾ. ಫಸ್ಟ್ ಲೆವೆಲ್ 500 ರೂಪಾಯಿ ಪೇ ಮಾಡಿ ಅಪ್ಗ್ರೇಡ್ ಆಗಿದ್ದೀರಾ. 1,250 ರೂಪಾಯಿ ನಿಮ್ಮ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಿ. ಸೊ ನೀವು ಯಾರು ಮಾಡ್ತೀರಾ, ನಿಮ್ಮ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಏನ್ ಮಾಡ್ತೀರಾ, ಇಂಟ್ರೊಡ್ಯೂಸ್ ಮಾಡ್ತೀರಾ. ಈಗ ಲೆಫ್ಟ್ ಅಲ್ಲಿ ಯಾರೋ
ಯಾರೋ ಒಬ್ಬ ಎಕ್ಸ್ ಪರ್ಸನ್ನ ರೆಫರ್ ಮಾಡ್ತೀರಾ. ಸೊ ರೈಟಲ್ಲಿ ಯಾರೋ ಇನ್ನೊಬ್ಬ ವೈ ಪರ್ಸನ್ನ ರೆಫರ್ ಮಾಡ್ತೀರಾ. ಓಕೆ, ಸೊ ಈಗ ಲೆಫ್ಟಲ್ಲಿ ಏನು ಮಾಡ್ತೀರಾ, 750 ರೂಪಾಯಿ ಪ್ಲಸ್ 500 ರೂಪಾಯಿ, 1250 ರೂಪಾಯಿನ ರೆಫರ್ ಮಾಡ್ತೀರಾ. ಸೊ ರೈಟಲ್ಲಿ ಏನು ಮಾಡ್ತೀರಾ, ಯಾರೋ 750 ರೂಪಾಯಿ ಪ್ಲಸ್ 500 ರೂಪಾಯಿ, 1250 ರೂಪಾಯಿಯವ್ರನ್ನ ರೆಫರ್ ಮಾಡ್ತೀರಾ. ನೀವು ಕೂಡ 1250 ರೂಪಾಯಿನಲ್ಲಿ ID ಪ್ಲಸ್ ಅಪ್ಗ್ರೇಡ್ ಆಗಿದ್ದೀರಾ. ನೀವು ರೆಫರ್ ಮಾಡೋರ್ನು ಕೂಡ ಇಬ್ರು ಕೂಡ 500 ರೂಪಾಯಿ ಪ್ಲಸ್ 750, ಅಂದರೆ ಐಡಿನೂ ಆಕ್ಟಿವೇಶನ್ ಪ್ಲಸ್ ಫಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಇನ್ಕಮ್ ಎಷ್ಟಾಗುತ್ತೆ ಸ್ನೇಹಿತರೆ? ಈಗ ನೋಡಿ, ಇಬ್ರು ಕೂಡ 1250 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ನಿಮ್ಮ ಇನ್ಕಮ್ ಏನಾಗುತ್ತೆ? ಸೊ ನೀವೇನಾದ್ರೂ ಲೆಫ್ಟ್ ಅಲ್ಲಿ ಇರುವಂತ ವ್ಯಕ್ತಿಗೆ 1250 ರೂಪಾಯಿ ರೆಫರ್ ಮಾಡಿದಿರಾ ಅಂದ್ರೆ ಆ ವ್ಯಕ್ತಿಯಿಂದ ನಿಮ್ಗೆ 500 ರೂಪಾಯಿ ಡೈರೆಕ್ಟ್ ಫಸ್ಟ್ ಲೆವೆಲ್ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಅದೇ ರೀತಿ ರೈಟ್ ಅಲ್ಲಿ ಇರೋನು ಕೂಡ ಸೇಮ್ ಪ್ರೊಸೆಸ್ ಮಾಡಿದಿರಾ ಅಂತ ಅನ್ಕೊಳ್ಳಿ, ಆ ವ್ಯಕ್ತಿಯಿಂದ ಡೈರೆಕ್ಟ್ ನಿಮ್ಗೆ 500 ರೂಪಾಯಿ ಎಕ್ಸ್ಟ್ರಾ ಲೆವೆಲ್ ಇನ್ಕಮ್ ಬರುತ್ತೆ. ಜೊತೆಗೆ 200 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಕೂಡ ಬರುತ್ತೆ ಸ್ನೇಹಿತರೆ. ಟೋಟಲ್ ಆಗಿ ನಿಮ್ಮ ಇನ್ಕಮ್ ಎಷ್ಟಾಯ್ತು? 1200 ರೂಪಾಯಿ ಆಯ್ತು. ಅಂದರೆ ಸೊ ನೀವು ಇಬ್ರನ್ನ ರೆಫರ್ ಮಾಡಿದ್ರೆ ಕೇವಲ 200 ರೂಪಾಯಿ ಬರ್ತಿತ್ತು. ಬಟ್ ಅದೇ ಇಬ್ರಿಗೆ 500 ರೂಪಾಯಿ ಎಕ್ಸ್ಟ್ರಾ ಅಪ್ಗ್ರೇಡ್ ಮಾಡಿಸಿದಾರೆ ಅನ್ಕೊಳ್ಳಿ, ಎಕ್ಸ್ಟ್ರಾ 1000 ರೂಪಾಯಿ ಇನ್ಕಮ್ ಬಂತು. ನೀವು ಪೇ ಮಾಡಿರೋಂಥ 1250 ಜಸ್ಟ್ ಇಬ್ರನ್ನ ರೆಫರ್ ಮಾಡಿದ್ರೆ ನಿಮಗೆ ರಿಕವರಿ ಆಗೋಯ್ತು. ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಎಲ್ರಿಗೂ ಕೂಡ. ನೀವು 750 ಪ್ಲಸ್ 500 ರೂಪಾಯಿ, 750 ಯಾವುದು ಅಂದರೆ ನೀವು ID ಆಕ್ಟಿವೇಶನ್ ಮಾಡ್ಕೊಳ್ಳೋದು, 500 ರೂಪಾಯಿ ಯಾವುದು ಅಂದರೆ ಫಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗೋದು. ಲೆವೆಲ್ ಸ್ಟಾರ್ ಅಂತ ಏನಿದೆಯಲ್ವಾ, ಆ ಫಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗಿರೋದು ಡೈರೆಕ್ಟ್ ಆಗಿ. 1250 ರೂಪಾಯಿ ನೀವು ID ಆಕ್ಟಿವೇಶನ್ ಮಾಡ್ಕೊಂಡಿದ್ರೆ ಆ 1250 ರೂಪಾಯಿ ಬೆನಿಫಿಟ್ ಏನು ಸಿಗಬೇಕು ಸಿಕ್ಕಿರುತ್ತೆ. ಜೊತೆಗೆ ನೀವು ರೆಫರ್ ಮಾಡೋರ್ನು ಕೂಡ 1250 ರೂಪಾಯಿಂದ ರೆಫರ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಈಗ ಇಬ್ರು ಕೂಡ 1250 ಮಾಡಿದಿರಾ ಅಂತ ಅಂದ್ರೆ 1000 ರೂಪಾಯಿ ಪ್ರತಿಯೊಬ್ಬರಿಂದ 500 ರೂಪಾಯಿ ತರ 1000 ರೂಪಾಯಿ ನಿಮಗೆ ಅಪ್ಗ್ರೇಡ್ ಇನ್ಕಮ್ ಬಂತು, 200 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಬಂತು. ಆಲ್ಮೋಸ್ಟ್ ನೀವು ಹಾಕಿರುವಂಥ ಬಂಡವಾಳ ಇಬ್ರನ್ನ ರೆಫರ್ ಮಾಡಿದ ತಕ್ಷಣನೇ ರಿಟರ್ನ್ ಆಯಿತು. ಸೊ ದಟ್ ಸಿಂಪಲ್ ಇನ್ಕಮ್ಮು ಸಖತ್ತಾಗಿದೆ. ಕರೆಕ್ಟಾಗಿ ನೀವು ತಲೆ ಓಡಿಸಿದ್ರೆ ವಂಡರ್ಫುಲ್ ಇನ್ಕಮ್ನ ನೀವು ಮಾಡ್ಬೋದು. ಸೊ ರ್ಯಾಂಕ್ ಆ್ಯಂಡ್ ರಿವಾರ್ಡ್ಸ್ ಬಗ್ಗೆ ನೋಡೋದಾದ್ರೆ, ಫಸ್ಟ್ ರ್ಯಾಂಕ್ ಅಚೀವ್ ಮಾಡಬೇಕು ಅಂದರೆ ಬ್ರೌನ್ಸ್ ರ್ಯಾಂಕ್. ಈ ಬ್ರೌನ್ಸ್ ರ್ಯಾಂಕ್ನ ಅಚೀವ್ ಮಾಡಿದ್ರೆ ಲ್ಯಾಪ್ಟಾಪ್ ಸಿಗುತ್ತೆ. ಅಚೀವ್ ಮಾಡೋದು ಹೇಗೆ? 2 lakh ರೀಪರ್ಚೇಸ್ PV ಇನ್ ಈಚ್ ಟೀಮ್. ಅಂದರೆ ನಿಮ್ಮ ಲೆಫ್ಟಲ್ಲಿ 2 ಲಕ್ಷ PV ಬರಬೇಕು, ರೈಟಲ್ಲಿ 2 ಲಕ್ಷ PV ಯಾವಾಗ ಬರುತ್ತೆ ನೀವು ಬ್ರೌನ್ಸ್ ಅಚೀವರ್ ಆಗ್ತೀರಾ, ನಿಮಗೆ ಲ್ಯಾಪ್ಟಾಪ್ ಸಿಗುತ್ತೆ. ಸೊ ಅದೇ ರೀತಿ ಸಿಲ್ವರ್ ಅಚೀವ್ಮೆಂಟ್ ಮಾಡಬೇಕು ಅಂದರೆ ನಿಮ್ಮ ಲೆಫ್ಟಲ್ಲಿ ಒಬ್ಬ ಲ್ಯಾಪ್ಟಾಪ್ ಅಚೀವರು, ರೈಟಲ್ಲಿ ಒಬ್ಬ ಲ್ಯಾಪ್ಟಾಪ್ ಅಚೀವರ್ ಆಯಿತು ಅಂದರೆ ನೀವು ಫಾರಿನ್ ಟ್ರಿಪ್ ಸಿಗುತ್ತೆ. ಸೊ ಕಂಪನಿ ಇಷ್ಟು ಫಂಡ್ ಅಂತ ಎತ್ತಿಟ್ಟಿರುತ್ತೆ, ಅದನ್ನು ನಿಮಗೆ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ ಟೋಟಲ್ ಆಗಿ 5 ರ್ಯಾಂಕ್ಗಳಿದೆ ಸ್ನೇಹಿತರೆ, 6 ರ್ಯಾಂಕ್ಗಳು. 6 ರ್ಯಾಂಕ್ಗಳಲ್ಲಿ ನೀವು ಅಚೀವ್ ಆರಾಮ್ಸೆ ಮಾಡ್ಬೋದು. ಕರೆಕ್ಟಾಗಿ ರೀಪರ್ಚೇಸ್ನ ಕಾನ್ಸಂಟ್ರೇಷನ್ ಮಾಡಿದ್ರೆ ದೊಡ್ಡ ಮಟ್ಟದ ಆದಾಯನೂ ದುಡಿಬೋದು. ಕಂಪ್ನಿ ಕಡೆಯಿಂದ ಫಾರಿನ್ ಟ್ರಿಪ್ಪು ಸಿಗುತ್ತೆ, ಬೈಕ್ ಫಂಡು ಸಿಗುತ್ತೆ, ಕಾರ್ ಫಂಡು ಸಿಗುತ್ತೆ, ಹೌಸ್ ಫಂಡು ಸಿಗುತ್ತೆ, ಎಲ್ಲದು ಕೂಡ ಸಿಗುತ್ತೆ. ವಂಡರ್ಫುಲ್ ಆಪರ್ಚುನಿಟಿ ಕಂಪನಿ ಕೊಡ್ತಾ ಇದೆ. ಜೊತೆಗೆ ಇದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್, ಷರತ್ತು ಮತ್ತೆ ನಿಯಮಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದ್ರೆ ಮಾತ್ರ ಆ ಒಂದು ಕಂಪನಿ ಉಳಿಯುತ್ತೆ. ಸರಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿಲ್ಲ ಅಂದ್ರೆ ಒಂದು ಕಂಪನಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಯಾವುದೇ ಒಂದು ಇನ್ಕಮ್ನ ತಗೊಂಡ್ರು ಕೂಡ ನಿಮಗೆ 5% TDS ಆಗುತ್ತೆ. ಅದು ಗೌರ್ಮೆಂಟ್ಗೆ ನಿಮ್ಮ ಪ್ಯಾನ್ ನಂಬರಲ್ಲಿ ಪೇ ಮಾಡುತ್ತೆ, ಅದನ್ನು ನೀವು ಕ್ಲೈಮ್ ಮಾಡ್ಕೋಬಹುದು. ಸರ್ವಿಸ್ ಚಾರ್ಜಸ್ಸು ಅದು ಕಂಪನಿಗೆ ಹೋಗುತ್ತೆ, ಕಂಪನಿ ಮಾಡೋ ಕೆಲಸಕ್ಕೆ ನಾವು ಕೊಡುವಂಥ ಒಂದು ಸರ್ವಿಸ್ ಚಾರ್ಜಸ್ಸು. ಸೊ ರೀಪರ್ಚೇಸ್ ವ್ಯಾಲೆಟ್ 10% ನಮಗೆ ಸೇವ್ ಆಗಿರುತ್ತೆ. ಆ ರೀಪರ್ಚೇಸ್ ವ್ಯಾಲೆಟ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂಥ ಅಗತ್ಯ ಪ್ರಾಡಕ್ಟ್ಗಳನ್ನ ನಾವು ಪರ್ಚೇಸ್ ಮಾಡ್ಬೋದು. ಅದರಿಂದನೂ ಕೂಡ ನಮಗೆ ರೀಪರ್ಚೇಸ್ ಟೀಮಿಂದನೂ ಬರುತ್ತೆ, ನಮ್ಮಿಂದನೂ ಕೂಡ ಸೆಲ್ಫ್ ಇನ್ಕಮ್ ಬರುತ್ತೆ. ಟೋಟಲ್ 3 ರೀತಿ ಇನ್ಕಮು ಜಸ್ಟ್ ಆ 10% ಯೂಸ್ ಮಾಡ್ಕೊಳ್ಳೋದ್ರಿಂದ ಬರುತ್ತೆ. ಜೊತೆಗೆ ಡೈಲಿ ವಿತ್ಡ್ರಾ ಇರುತ್ತೆ, ನೈಟ್ 12 ಗಂಟೆಯಿಂದ ಮಾರ್ನಿಂಗ್ 12 ಗಂಟೆವರೆಗೂ ಕೂಡ. ಜೊತೆಗೆ ಮಿನಿಮಮ್ ವಿತ್ಡ್ರಾ 500 ರೂಪಾಯಿ ಇರುತ್ತೆ. ಯಾವಾಗ ನೀವು ವಿತ್ಡ್ರಾ ಕೊಟ್ಟರು ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗ್ 8 ಗಂಟೆ ಒಳಗಡೆ, ಮಾರ್ನಿಂಗ್ 8 ಗಂಟೆ ನೀವು ಎದ್ದು ಮುಖ ತೊಳೆಯೋಷ್ಟ್ರೊಳಗಡೆ ನಿಮ್ಮ ಅಕೌಂಟ್ ದುಡ್ಡು ಬಂದು ಬಿದ್ದಿರುತ್ತೆ. ಸೊ ಕಂಪನಿಯ ಹೆಡ್ ಆಫೀಸ್ ನೀವು ನೋಡ್ಬೋದು, ನೈಲ್ಕಾರ್ಡ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಕಂಪನಿ ಬಂದು ಹೊಸೂರಿನಲ್ಲಿದೆ, ಕೃಷ್ಣಗಿರಿ ಡಿಸ್ಟಿಕ್, ಹೊಸೂರು ತಾಲೂಕ್. ಸೊ ಈ ಒಂದು ಕಂಪನಿ ನಮ್ಮ ನಿಯರ್ ಬ್ಯಾಂಗ್ಳೂರಲ್ಲೇ ಇದೆ. ಯಾವಾಗ ಬೇಕಾದ್ರೂ ಈ ಒಂದು ಅಡ್ರೆಸ್ ಇರುತ್ತೆ. ಸೊ ಆಫೀಸ್ ಓಪನ್ ಇರುತ್ತೆ, ನೀವು ಅಪಾಯಿಂಟ್ಮೆಂಟ್ನ ತೊಗೊಂಡು ವಿಸಿಟ್ ಮಾಡ್ಬೋದು. ಒಂದು ವಂಡರ್ಫುಲ್ ಆಪರ್ಚುನಿಟಿ ಸ್ನೇಹಿತರೆ, ಎಲ್ರಿಗೂ ಕೂಡ ಸಿಗ್ತಾ ಇದೆ ನಮ್ಮ ಡ್ರೀಮ್ ಹಂಟರ್ಸ್ ಫ್ಯಾಮಿಲಿ ಕಡೆಯಿಂದ. ದ ವಂಡರ್ಫುಲ್ ಟೀಮ್, ಕರ್ನಾಟಕದ ನಂಬರ್ 1 ಟೀಮ್. ಆ್ಯಕ್ಚುಲಿ ನಾವು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರುವಂಥದ್ದು ಡೈರೆಕ್ಟ್ MD ಮುಖಾಂತರ. ಕಂಪನಿಯ ಫೌಂಡರ್ ಯಾರಿದ್ದಾರೆ
ಆ ಫೌಂಡರ್ ಮುಖಾಂತರ ಇವತ್ತು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋಂಥದ್ದು. ನನ್ನ ಹೆಸರು ಬಂದು ಶ್ರೀನಿವಾಸ್, ಮಂಡ್ಯದಿಂದ. ಸೊ ಯಾರಿಗೆ ಏನೇ ಸಪೋರ್ಟ್ ಬೇಕು ಅಂದರೂ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. 24x7 ನಾನು ಅವೈಲಬಲ್ ಇರ್ತೀನಿ. ನಿಮ್ಗೆ ಯಾವುದೇ ರೀತಿಯ ಸಪೋರ್ಟ್ ನನ್ನ ಕಡೆಯಿಂದ ಸಿಗುತ್ತೆ. ಸೊ ಎಲ್ರಿಗೂ ಕೂಡ ಸ್ನೇಹಿತರೆ ಒಳ್ಳೇದಾಗಲಿ. ಸೊ ಎಲ್ರಿಗೂ ಕೂಡ ಪ್ಲ್ಯಾನ್ ಆ್ಯಂಡ್ ಇನ್ಫಾರ್ಮೇಷನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.